Before Jesus can save us from our sins, ಯೇಸು ಸ್ವಾಮಿ ಪಾಪದಿಂದ ರಕ್ಷಿಸುವುದಕ್ಕೆ ಮೊದಲು he has to cleanse away all the guilt of my past life. ನನ್ನ ಹಳೆಯ ಜೀವಿತದ ಪಾಪಾರದ ಮನೋಭಾವವನ್ನು ಅವರು So ಶುದ್ಧೀಕರಿಸಬೇಕು. he has to save me from this sense of guilt ಅದು because of my past sins. ನನ್ನ ಹಳೆಯ ಪಾಪಗಳ ವಿಷಯದಲ್ಲಿ ಬಂದ ಪಾಪಾರದ ಮನೋಭಾವ ಇದೆಯಲ್ಲ, ಅದನ್ನ ಶುದ್ಧಿಪಡಿಸಬೇಕಾಗಿದೆ. ಇಲ್ಲಿ We all born with a conscience. ನಾವು ಎಲ್ಲರೂ ಆ ಮನಸ್ಸಾಕ್ಷಿಯೊಂದಿಗೆ ಹುಟ್ಟಿದ್ದೇವೆ. As we grow up, we kill that conscience and then we don't listen to it. ನಾವು ಕ್ರಮೇಣ ಬೆಳೀತಾ ಇದ್ದಾಗೆ ಆ ಒಂದು ಮನಸ್ಸಾಕ್ಷಿಯ ಸ್ವರವನ್ನ ಮುಚ್ಚಿ ಸಾಯಿಸಿ ಅದರಿಂದ ನಮಗೆ ಸ್ವರ ಕೇಳಿಸೋಲ್ಲ. A little 2-year-old boy has got a very good conscience. 2 ವರ್ಷದ ಒಂದು ಚಿಕ್ಕ ಹುಡುಗನ ನೋಡಿದ್ರೆ ಅವನಿಗೆ ಒಳ್ಳೆಯ ಮನಸ್ಸಾಕ್ಷಿ ಇರುತ್ತೆ. Whichever religion he is, ಯಾವ ಧರ್ಮದವರಾಗಿದ್ರೂ ಪರವಾಗಿಲ್ಲ, Christian, Hindu, Muslim, anything. ಕ್ರಿಶ್ಚಿಯನ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, 2 years old, they have a very good conscience. 2 ವರ್ಷದ ಮಕ್ಕಳಿಗೆ ಒಳ್ಳೆಯ ಮನಸ್ಸಾಕ್ಷಿ ಇರುತ್ತೆ. They can't tell a lie pretending in their face they are speaking the truth. ಅವರು ಸತ್ಯ ಹೇಳೋ ಹಾಗೆ ಮುಖ ಲಕ್ಷಣ ತೋರಿಸಿ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ. When a 2-year-old tells a lie, you can see it in his face, I'm telling a lie. ಒಂದು 2 ವರ್ಷದ ಮಗು ಸುಳ್ಳು ಹೇಳುವಾಗ ಅವ್ರ ಮುಖದಲ್ಲಿ ನಮ್ಗೆ ಗೊತ್ತಾಗುತ್ತೆ. We were all like that when we were 2 years old. ನಾವು 2 ವರ್ಷದವರಿದ್ದಾಗ ನಾವು But ಎಲ್ಲರೂ ಹಾಗೆ ಇದ್ವಿ. as we grew up, ನಾವು ಕ್ರಮೇಣ ಬೆಳೆದ ಹಾಗೆ we learned how to kill our conscience. ನಾವು ಆ ಒಂದು ಮನಸ್ಸಾಕ್ಷಿಯನ್ನ ಸಾಯಿಸೋದನ್ನ ಕಲ್ತ್ಕೊಂಡ್ವಿ. Then we could tell a lie in the office or anywhere and look as if we are really speaking the truth. ನಾವು ಆಫೀಸ್ನಲ್ಲಿ ಬೇರೆ ಸ್ಥಳಗಳಲ್ಲಿ ನಾವು ಸುಳ್ಳು ಹೇಳೋದನ್ನ ಕಲ್ತ್ಕೊಂಡ್ಬಿಟ್ವಿ. ಹೇಳುವಾಗ ಅದನ್ನ ಗೊತ್ತಾಗದೇ ಇದ್ದಾಗ ಮುಚ್ಚಲಿಕ್ಕೆ ಕೂಡ ಮುಖದಲ್ಲಿ. By the time we are 17, 18 years old, we have become experts at telling lies with a straight face. ನಾವು 17, 18 ವರ್ಷದವರಾಗಿ ಆಗುವಾಗ ಬಹಳ ಪರಿಣಿತರಾಗ್ಬಿಟ್ವಿ ಸುಳ್ಳು ಹೇಳೋದ್ರಲ್ಲಿ, ಮುಖಭಾವ ಬದಲಾಗದೆ. So many other things we do wrong and our conscience doesn't disturb us. ನಾವು ಬಹಳಷ್ಟು ತಪ್ಪುಗಳನ್ನ ಮಾಡ್ತೀವಿ, ನಮ್ಮ ಮನಸ್ಸಾಕ್ಷಿಗೆ ಯಾವುದೇ ತೊಂದರೆ ಆಗೋದಿಲ್ಲ. And that's how many of us drifted into so many sins in our unconverted days. ಹಾಗೆ ನಾವು ನಮ್ಮ ಪರಿವರ್ತನೆ ಆಗದೆ ಇರೋ ಕಾಲದಲ್ಲಿ ಪಾಪದಿಂದ ಒಳ್ಳೆಯ ಜೀವಿತದಿಂದ ದೂರ ಹೋಗ್ಬಿಟ್ಟಿದ್ವಿ. But in the mercy of God, He laid hold of you and me. ದೇವರ ದಯೆಯಿಂದ ನಮ್ಮನ್ನ ಹಿಡಿದುಕೊಂಡಿದ್ದಾರೆ ದೇವರು ಇವತ್ತು. Don't say you chose the Lord. ನೀವು ಹೇಳಬೇಡಿ ನಾನು ಕರ್ತನನ್ನ ಆಯ್ಕೆ ಮಾಡಿದೆ ಅಂತ. Jesus said, you did not choose me, but I chose you. ಯೇಸು ಸ್ವಾಮಿ ಹೇಳಿದ್ರು, ನೀವು ನನ್ನನ್ನ ಆರಿಸ್ಕೊಂಡಿಲ್ಲ, ನಾನು ನಿಮ್ಮನ್ನ ಆರಿಸ್ಕೊಂಡಿದ್ದೀನಿ ಅಂತ. John 15, ಯೋಹಾನ 15 verse 16 you did not choose me, but I chose you. ನಾನು ನಿಮ್ಮನ್ನು ಆರಿಸಿಕೊಂಡೆನು, ನೀವು ನನ್ನನ್ನು ಆರಿಸಿಕೊಂಡಿಲ್ಲ ಅಂತ. Now many of us say, when I was so many years old, I chose the Lord. ಬಹಳಷ್ಟು ಸಲ ನಾವು ಹೇಳ್ತೀವಿ, ನಾನು ಕರ್ತನನ್ನು ಆರಿಸಿಕೊಂಡೆ ಅಂತ. But it's more correct to say, when I was such an age, the Lord chose me. ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ, ನಾನು ಈ ವಯಸ್ಕನಾಗಿದ್ದಾಗ ಕರ್ತನು ನನ್ನನ್ನು ಆರಿಸಿಕೊಂಡನು. Actually, He chose you before you were born. ಸರಿಯಾಗಿ ನೋಡ್ಲಿಕ್ಕೆ ಹೋದ್ರೆ ನೀವು ಹುಟ್ಟೋದಕ್ಕೆ ಮೊದಲೇನೆ ದೇವರು ಆರಿಸ್ಕೊಂಡಿದ್ರು. At a particular time, you responded to His call. ಆ ಒಂದು ನಿರ್ದಿಷ್ಟ ಸಮಯದಲ್ಲಿ ನೀವು ಅದಕ್ಕೆ ಉತ್ತರ ಕೊಟ್ರಿ. We need to understand that clearly. ಅದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. That I did not decide to give my life to the Lord. I kept the Lord waiting, and finally I yielded to His choosing and calling me. ನಾನು ಒಂದು ದಿವಸ ಕರ್ತನನ್ನ ಆರಿಸ್ಕೊಳ್ಳಿಕ್ಕೆ ನಿರ್ಧಾರ ಮಾಡಲಿಲ್ಲ, ಆತನನ್ನ ನಾನು ತಡೆದು ಹಿಡಿದು ಕ್ರಮೇಣವಾಗಿ ನಾನು ಆತನಿಗೆ ಒಳಪಟ್ಟೆ ಅಂತ. I gave my life to Christ when I was 19 and a half. ನನ್ನ ಜೀವಿತವನ್ನು ನಾನು 19.5 ವರ್ಷದಲ್ಲಿ ಕೊಟ್ಟೆ ದೇವರಿಗೆ. You know how I pictured it in my mind? ನಾನು ಹೇಗೆ ಅದನ್ನ ಚಿತ್ರಣ ಮಾಡಿದೆ ಗೊತ್ತಾ ನನ್ನ ಮನಸ್ಸಿನಲ್ಲಿ? It's very funny. This is how I looked at it. ಇದು ಒಂದು ತಮಾಷೆಯಾಗಿ ಕಾಣಿಸ್ಬೋದು, ಆದರೆ ನಾನು ಹೇಳ್ತೀನಿ. Here's a wedding. ಇಲ್ಲಿ ಒಂದು ಮದುವೆ ಇದೆ. And the bridegroom is waiting there. ಮದುವೆ ಗಂಡು ಇಲ್ಲಿ ಕಾಯ್ತಾ ಇದ್ದಾನೆ, waiting for the bride to come. ಮದುವೆ ಹೆಣ್ಣು ಬರಲಿ ಅಂತ. How long will he wait? ಎಷ್ಟು ಹೊತ್ತು ಕಾಯಬಹುದು? 1 hour, 1 ಗಂಟೆ, 2 hours, 2 ಗಂಟೆ. Have you ever seen a wedding where bridegroom is waiting for 4 or 5 hours? ನೀವು ಯಾವುದಾದ್ರೂ ಮದುವೆ ನೋಡಿದ್ದೀರಾ? ಮದುವೆ ಗಂಡು 5-6 ಗಂಟೆ ಕಾಯೋದು.
Here was my wedding to Jesus. ಇಲ್ಲಿ ನನ್ನ ಮದುವೆ ಯೇಸು ಸ್ವಾಮಿಯ ಜೊತೆ. He was waiting there for 19 and a half years, waiting for me to come. ಸೊ ನಾನು ಬರಲಿ ಅಂತ ಆತನು 19.5 ವರ್ಷಗಳ ಕಾಲ ಕಾಯ್ತಾ ಇದ್ದ. He could have walked out, ಆತನು said, if he doesn't want to come, I'm not interested. ಆತನು ಬಂದಿಲ್ಲ ಅಂದ್ರೆ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಅಂತ ಹೋಗ್ಬಿಡ್ಬೋದಾಗಿತ್ತು. Imagine, my brothers, sisters, imagine sisters, if some man loved you so much that he waited at the wedding time for 19 and a half years for you to come to get married to him. ಸಹೋದರ ಸಹೋದರರೇ, ನಾವು ಹೀಗೆ ಯೋಚಿಸಿ ನೋಡೋಣ. ಯಾರಾದರೂ ನಮಗೆ ಮದುವೆ ಆಗಬೇಕು ಅಂದ್ಬಿಟ್ಟು ಅಷ್ಟು ವರ್ಷಗಳ ಕಾಲ ಕಾಯ್ಕೊಂಡಿದ್ರೆ ಹೇಗಿರುತ್ತೆ ಅಂತ. That's what made me say, Lord, how much you love me that you waited so long. ಕರ್ತನೇ, ನೀನು ನನ್ನನ್ನು ಎಷ್ಟೊಂದು ಪ್ರೀತಿಸದೆ ಅಷ್ಟೊಂದು ಕಾಯಬೇಕು ಅಂದ್ರೆ ನನಗೋಸ್ಕರ. How can I live for myself the rest of my life? ಉಳಿದ ಜೀವಿತವನ್ನ ನನ್ನ ಸ್ವಾರ್ಥಕ್ಕಾಗಿ ಹೇಗೆ ಜೀವಿಸಲಿ ಅಂತ ಕೇಳು. When you see it like that, you'll never want to live for yourself for a single day. ಆ ಥರ ನೀವು ನೋಡಿದಾಗ ನಿಮಗೆ ಒಂದು ದಿವಸ ಕೂಡ ನಿಮ್ಮ ಸ್ವಾರ್ಥಕ್ಕಾಗಿ ಜೀವಿಸಬೇಕು ಅಂತ ಅನ್ಸೋಲ್ಲ. We don't understand how much Jesus loved us. ನಮಗೆ ಸರಿಯಾಗಿ ಅರ್ಥವಾಗಲ್ಲ ಎಷ್ಟು ಯೇಸು ಸ್ವಾಮಿ ನಮ್ಮನ್ನ ಪ್ರೀತಿಸ್ತಾರೆ. We talk about it, but take it so lightly. ನಾವು ಮಾತಾಡುವಾಗ ಬಹಳ ಅಲಕ್ಷ್ಯವಾಗಿ ತಗೊಳ್ತೀವಿ ಆ ವಿಷಯನ. And that's why we take sin lightly also. ಅದರಿಂದ ನಾವು ಪಾಪವನ್ನು ಕೂಡ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. We speak words so carelessly. ನಮ್ಮ ಮಾತುಗಳನ್ನ ಬಹಳ ಅಲಕ್ಷ್ಯವಾಗಿ ಲಕ್ಷ್ಯವಿಲ್ಲದೆ Because we don't realize how much the Lord had to suffer for my sin. ನಮಗೆ ಅದು ಅರಿವಿರೋದಿಲ್ಲ ನಮ್ಮ ಪಾಪಗಳಿಗಾಗಿ ಕರ್ತನು ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ. Think of the angry words we can speak to one another. ಯೋಚನೆ ಮಾಡಿ, ನಾವು ಒಬ್ಬರಿಂದ ಒಬ್ಬರಿಗೆ ಕೋಪದ ಮಾತುಗಳನ್ನು ಹಾಡೋದನ್ನ. When you see that every word like that, that's why Jesus hung on the cross. ಪ್ರತಿಯೊಂದು ಮಾತು ಆ ಥರ ಕೋಪದಲ್ಲಿ ಆಡುವಾಗ ಅದಕ್ಕಾಗಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತಿದ್ದಾರೆ. You know, I find so many husbands and wives who speak so rudely and angrily to each other. ನಾನು ನೋಡ್ತೀನಿ ಬಹಳಷ್ಟು ಗಂಡ ಹೆಂಡತಿಯರು ಕಠಿಣವಾಗಿ ಕೋಪವಾಗಿ ಒಬ್ರಿಗೊಬ್ರಿಗೆ ಮಾತಾಡೋದನ್ನ. Do you realize that it is for those words of yours that Jesus hung and suffered on the cross? ನಾನು ಹೇಳ್ತೀನಿ, ನಿಮಗೆ ಗೊತ್ತಾಗೋದಿಲ್ವಾ ಈ ಒಂದು ಮಾತುಗಳಿಗೋಸ್ಕರ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸಾಯ್ಬೇಕಾಗಿ ಬಂತು. Because you speak like that to your husband, because you speak like that to your wife, that's why Jesus hung on the cross. ನೀವು ಹಾಗೆ ನಿನ್ನ ಹೆಂಡತಿಗೆ ಹಾಗೆ ನಿಮ್ಮ ಹೆಂಡತಿಗೆ ಮಾತಾಡೋದ್ರಿಂದನೇ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತನು. No, the devil doesn't want you to see that. ಅದು ಸೈತಾನನು ನೀವು ನೋಡೋದನ್ನ ಇಷ್ಟಪಡೋದಿಲ್ಲ ಹಾಗೆ. Because you lust after women, Jesus hung on the cross. ನೀವು ಆ ಹೆಣ್ಣನ್ನ ನೋಡಿ ಮೋಹಿಸೋದ್ರಿಂದ ಶಿಲುಬೆ ಮೇಲೆ ಸತ್ತ. I say, Lord, what a lot you suffered for my sin. ಕರ್ತನೇ, ನನ್ನ ಪಾಪಗಳಿಗಾಗಿ ಎಷ್ಟು ನೀನು ಕಷ್ಟಪಡಬೇಕಾಗಿ ಬಂತು. I want to hate sin. ನಾನು ಈ ಪಾಪವನ್ನ because that's what crucified you. ಅದೇ ನನ್ನ ಪಾಪನೇ ನಿನ್ನನ್ನ ಶಿಲುಬೆಗೆ ಹಾಕಿಲ್ಲ. Never want to sin again. ಮತ್ತೆ ನಾನು ಯಾವತ್ತು ಪಾಪ ಮಾಡಬಾರ್ದು. It may happen accidentally, but I don't want to do it. My will is 100% against it. ಅಕಸ್ಮಾತ್ ಆಗಿ ನಡೆದು ಬಿಡಬಹುದು, ಆದ್ರೆ ನನ್ನ ಮನಸ್ಸಿನಲ್ಲಿ ನಾನು ಇಷ್ಟಪಡೋದಿಲ್ಲ. ನಾನು ಪೂರ್ಣ ಪ್ರಯತ್ನ ಮಾಡ್ತೀನಿ. If you sin, it must be accidental. ನೀವು ಪಾಪ ಮಾಡಿದ್ರೆ ಅದು ಅಕಸ್ಮಾತ್ ಆಗಿರ್ಬೇಕು. You know, just like we fall. ನಾವು ಹೀಗೆ ಜಾರಿ ಬೀಳೋ ಹಾಗೆ. You see, when a little child is falling, it's because he doesn't even know how to walk. ಒಂದು ಚಿಕ್ಕ ಮಗು ಬೀಳೋದಕ್ಕೆ ಕಾರಣ ಏನಂದ್ರೆ ಅದಕ್ಕೆ ಸರಿಯಾಗಿ ನಡಿಲಿಕ್ಕೆ ಬರೋಲ್ಲ. But we don't fall deliberately. ನಾವು ಮನಸ್ಸು ಮಾಡಿ ಬೀಳೋದಿಲ್ಲ. You can trip somewhere and fall even at any age. ನಾವು ಎಲ್ಲೋ ಎಡವಿ ಯಾವ ವಯಸ್ಸಿನಲ್ಲಾದ್ರೂ ಬೀಳ್ಬಹುದು. But none of us go and say, okay, I'm going to fall. ನಾವು ಯಾರು ನಾನು ಹೋಗಿ ಬೀಳ್ತೀನಿ ಅಂತ ಬೀಳೋದಿಲ್ಲ. But we can never say, I'll never fall again. ನಾವು ಯಾವತ್ತು ಬೀಳೋದಿಲ್ಲ ಮತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. You can trip on a stone or a banana and fall down anywhere. ಯಾವುದೋ ಒಂದು ಬಾಳೆಹಣ್ಣು ಸಿಪ್ಪೆ ಅಥವಾ ಒಂದು ಕಲ್ಲು ಎಡವಿ ಬೀಳಬಹುದು. In the same way with sin. ಹಾಗೆ ಪಾಪದ ಸಂಗತಿ. None of us can say, oh, I'll never fall again. ನಾವು ಯಾರು ಹೇಳಲಿಕ್ಕೆ ಆಗೋದಿಲ್ಲ ಮತ್ತೆ ನಾನು ಬೀಳೋದಿಲ್ಲ ಅಂತ. But you shouldn't deliberately go and fall. ಆದರೆ ನಾವು ಮನಸ್ಸು ಮಾಡಿ ಹೋಗಿ ಬೀಳಬಾರ್ದು. That's the first thing. ಅದು ಮೊದಲ ವಿಷಯ. And the second thing is, ಎರಡನೇದಾಗಿ, when you are walking somewhere and you fall, what do? ನೀವು ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀರಾ, ಬಿದ್ದೋಗ್ಬಿಡ್ತೀರಾ, ಅವಾಗ ಏನ್ ಮಾಡ್ತೀರಾ? You don't lie down there. ನೀವು ಅಲ್ಲೇ ಬಿದ್ದುಕೊಂಡಿರೋಲ್ಲ. You don't lie down even for 1 second. ಒಂದು ಕ್ಷಣ ಕೂಡ ಅಲ್ಲಿ ಬಿದ್ದಿರೋದಿಲ್ಲ ನೀವು. Unless you're so
injured that you can't get up. ನಿಮ್ಗೆ ಬಹಳವಾಗಿ ಏಟು ಬಿದ್ರೆ ಎದ್ದೊಳ್ಳಿಕ್ಕೆ ಆಗಿಲ್ಲ ಅಂತ But otherwise, so many times we trip and fall, we get up immediately. ಬಹಳಷ್ಟು ಸಲ ನಾವು ಹಾಗೆ ಎಡವಿ ಬಿದ್ರೆ ಬೇಗ ಎದ್ದೊಳ್ಬಿಡ್ತೀವಿ. That's the other thing we must learn. ಅದು ಎರಡನೇ ವಿಷಯವಾಗಿ ನಾವು If you fall into sin, ನಾವು ಪಾಪದಲ್ಲಿ ಬಿದ್ರೆ you must get up immediately. ಬಹಳ ಬೇಗ ಎದ್ದೊಳ್ಬೇಕು. Don't wait till tomorrow. ನಾಳೆವರೆಗೂ ಕಾಯ್ಬೇಡಿ. Don't say, oh, I've got to cry and weep over that for one day, then I'll get up. ನಾನು ಒಂದು ದಿವಸ ನಾನು ಕಾಯ್ದು ಹತ್ತು ನಂತರ ಎದ್ದೊಳ್ತೀನಿ ಅಂತ ಹೇಳ್ಬೇಡಿ. You must get up. ನೀವು ಬೇಗ ಎದ್ದೊಳ್ಬೇಕು. There was one brother who used to say like this. ಒಂದು ಸಹೋದರರು ಈಗ ಹೇಳ್ತಾ ಇದ್ರು, he said, you shouldn't get up like a ball, you must bounce up. As soon as you hit the ground, you come up. ನೀವು ಈಗ ಎದ್ದೊಳ್ಬೇಕು, ಒಂದು ಚೆಂಡು ಹೊಡೆದ ತಕ್ಷಣ ಹೇಗೆ ಪುಟಿದು ಹೇಳುತ್ತೋ ಹಾಗೆ ಎದ್ದೊಳ್ಬೇಕು ಅಂತ. A ball doesn't stay on the ground when you throw it down. ಒಂದು ಚೆಂಡು ನೀವು ಭೂಮಿ ಮೇಲೆ ಬಿಸಾಕಿದಾಗ ಅಲ್ಲೇ ಕೆಳಗಡೆ ಇರೋದಿಲ್ಲ. That stayed in my mind. ನನ್ನ ಮನಸ್ಸಿನಲ್ಲಿ ಅದು ಉಳಿದುಕೊಂಡು, okay, I hit the ground, I'm going to get up like a ball. ನಾನು ಕೆಳಗಡೆ ಬಿದ್ದಿರ್ಬೋದು, ಆದ್ರೆ ನಾನು ಚೆಂಡಿನ ತರ ಮೇಲೆ ಎದ್ದೊಳ್ಬೇಕು. Because Jesus died for me. ಯಾಕಂದ್ರೆ ಯೇಸು ಸ್ವಾಮಿ ನನಗಾಗಿ ಸತ್ತು. What do I gain by lying down there and condemning myself and condemning myself? ನಾನು ಅಲ್ಲೇ ಬಿದ್ದುಕೊಂಡು ನನ್ನನ್ನು ನಾನು ಖಂಡಿಸ್ಕೊಂಡು ಹಾಗೆ ಇರೋದು ಒಳ್ಳೇದಲ್ಲ. There is no value in condemning yourself. ನಮ್ಮನ್ನ ನಾವು ಖಂಡಿಸೋದ್ರಲ್ಲಿ ಯಾವ ಮೌಲ್ಯವಿಲ್ಲ. Because you condemn yourself, you fall more into sin. ನಾವು ನಿಮ್ಮನ್ನ ನೀವು ಹೆಚ್ಚೆಚ್ಚು ಖಂಡಿಸಿಕೊಂಡ್ರೆ ನೀವು ಇನ್ನೂ ಹೆಚ್ಚು ಪಾಪ. And if you lie down and they get discouraged because you fell, ಅಲ್ಲಿ ಬಿದ್ದು ನಿಮ್ಮನ್ನ ನೀವು ಮನಗುಂದಿಸಿಕೊಂಡ್ರೆ you'll fall into sin some more. ಇನ್ನೂ ಹೆಚ್ಚಿನ ಪಾಪದಲ್ಲಿ ಬೀಳ್ತೀರಾ. So there are two things you must never do in your life. ನೀವು ಈ ಎರಡು ವಿಷಯಗಳನ್ನ ನೀವು ನಿಮ್ಮ ಜೀವಿತದಲ್ಲಿ ಮಾಡಬಾರದು. And that is condemn yourself. ನಿಮ್ಮನ್ನ ನೀವು ಖಂಡಿಸಿಕೊಳ್ಳುವಂಥದ್ದು. And the other is get discouraged. ನಿಮ್ಮನ್ನ ನೀವು ಮನಗೊಂದಿಸ because of your sin. ನಿಮ್ಮ ಪಾಪಕ್ಕಾಗಿ. Because then you'll fall into more sin. ನಂತರ ಇನ್ನೂ ಹೆಚ್ಚಾದ ಪಾಪದಲ್ಲಿ ಬೀಳ್ತೀರಾ. So I never realized this when I was a young Christian. ನಾನು ಯೌವನಸ್ಥನಾಗಿದ್ದಾಗ, ಕ್ರೈಸ್ತನಾಗಿದ್ದಾಗ ನನಗೆ ಅರ್ಥ ಆಗ್ಲಿಲ್ಲ ಇದು. I thought if I condemn myself, I'll become more holy. ನಾನು ನನ್ನನ್ನು ನಾನು ಖಂಡಿಸಿಕೊಂಡ್ರೆ ನಾನು ಇನ್ನೂ ಹೆಚ್ಚು ಪವಿತ್ರನಾಗ್ತೀನಿ. No, I was getting more miserable. ನಾನು ಇನ್ನೂ ಹೆಚ್ಚು ದುಃಖದವನಾಗ್ತಾ ಇದ್ದೆ. Do you know that one mark of real holiness is joy? ಒಂದು ಪವಿತ್ರತೆಯ ಮುಖ್ಯ ಗುರುತು ಏನಂದ್ರೆ ಸಂತೋಷ. If you don't have joy, your holiness is not real. ಆ ಒಂದು ಉಲ್ಲಾಸ ಇಲ್ಲ ಅಂದ್ರೆ ನೀವು ನಿಜವಾಗ್ಲೂ ಪವಿತ್ರರಲ್ಲ. If you feel condemned, that's not real holiness. ನೀವು ನಿಮ್ಮನ್ನ ನೀವು ಖಂಡಿಸ್ಕೊಂಡೇ ಇದ್ರೆ ಅದು ನಿಜವಾದ ಪವಿತ್ರತೆ ಅಲ್ಲ. If you really believe Jesus has forgiven you, there'll be joy in your heart. ನಿಮಗೆ ನೀವು ನಿಜವಾಗಿ ನಂಬಿದ್ರೆ ಯೇಸು ಸ್ವಾಮಿ ನಿಮ್ಮನ್ನ ಕ್ಷಮಿಸಿದ್ದಾರೆ ಅಂದ್ರೆ ನಿಮಗೆ ಆ ಸಂತೋಷವಿರುತ್ತೆ.